ರಾಜ್ಯಪಾಲರ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಅಪರಾಧ, ಅದು ಸಂವಿಧಾನ ಬಾಹಿರ ಅಂತ ಹೇಳಿ ಆರೋಪ ಮಾಡಿದಂತ ಕಾಂಗ್ರೆಸ್ಸಿಗರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಒಂದು ಸಾಂವಿಧಾನಿಕ ಹುದ್ದೆಯನ್ನ ಅಗೌರವಿಸಿದ ಕಾರಣಕ್ಕೋಸ್ಕರ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಮುಖ್ಯಮಂತ್ರಿಗಳಿಗೆ ಇನ್ಯಾವುದೇ ದಾರಿ ಏನು ಉಳಿದಿಲ್ಲ. ಅವರು ಕಾನೂನು ಪಂಡಿತರು, ಸಿಂಪಲ್ ಚೀಫ್ ಮಿನಿಸ್ಟರ್, ಕಾಸ್ಟ್ಲಿ ಲಾಯರ್ನೆಲ್ಲ ಕರ್ಕೊಂಡು ಬಂದು ಆರ್ಗ್ಯೂ ಮಾಡಿಸಿದ್ರು. ಸಿಎಂ ಸಿಂಪಲ್ ನೋಡೋಕೆ, ಆದ್ರೆ ಲಾಯರ್ಗಳೆಲ್ಲ ಬಂದಿದ್ ಕಾಸ್ಟ್ಲಿ ಲಾಯರ್ಗಳು. ಅವರೆಲ್ಲ ಬಂದು ಆರ್ಗ್ಯುಮೆಂಟ್ ಮಾಡಿದ್ಮೇಲೂ ಕೂಡ ಸತ್ಯವನ್ನು ಮುಚ್ಚಿಡಕ್ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಎಷ್ಟೇ ಎಲ್ಲಿಗೆ ಹೋದ್ರೂ ಕೂಡ ಸತ್ಯವನ್ನು ಮುಚ್ಚಿಡೋಕ್ ಸಾಧ್ಯ ಆಗಲ್ಲ, ಸುಳ್ಳು ಗೆಲ್ಲಕ್ ಆಗಲ್ಲ. ಯಾಕೆ ಸುಳ್ಳು ಹಿಡ್ಕೊಂಡು ಬಹಳ ಸಮಯ ವ್ಯರ್ಥ ಮಾಡ್ತೀರಿ, ನಗೆಪಾಟ್ಲಿಗೆ ಈಡಾಗ್ತೀರಿ. ಅದ್ರ ಬದಲಿಗೆ ಸತ್ಯದ ಪರವಾಗಿ ಜೈ ಅನ್ಬಿಡಿ. ನೀವು ರಾಜೀನಾಮೆ ಕೊಡೋದು ಒಂದೇ ನಿಮಗಿರುವಂತ ದಾರಿ. ಕರ್ನಾಟಕದಲ್ಲಿ ಇಂಥ ಸಂದರ್ಭ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟು ನಾವು ನೆನಪು ಮಾಡಿದೀವಿ. ಸಿದ್ದರಾಮಯ್ಯನವರೇ ಇದಕ್ಕಿಂತ ಜಾಸ್ತಿ ಬಂಡತನ ಮಾಡಬಾರದು. ಈಗ ಮಾಡಿದ್ದೇ ಜಾಸ್ತಿ ಬಂಡತನ, ಇನ್ನೂ ಜಾಸ್ತಿ ಬಂಡತನ ಮಾಡಬೇಡಿ. ರಾಜೀನಾಮೆ ಕೊಟ್ಟು ಕರ್ನಾಟಕದ ಘನತೆಯನ್ನ ಎತ್ತಿಡಿರಿ. ಎಲ್ಲಾ ಟೈಮ್ ನಲ್ಲೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಚ್ಚಾಕಳಕ್ ಆಗಲ್ಲ. ನೀವು ಎಸಿಬಿ ಮೂಲಕ ಸಾಕಷ್ಟು ಕೇಸ್ಗಳನ್ನು ಮುಚ್ಚಾಕೊಂಡಿದ್ದೀರಿ. ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ದು ಇದೇ ಕಾರಣಕ್ಕೆ. ನಿಮ್ಮ ಮೇಲೆ ಭ್ರಷ್ಟಾಚಾರದ ಪ್ರಕರಣ ಬಂದಾಗೆಲ್ಲ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ಎಸಿಬಿ ಮೂಲಕ ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳೋ ಕೆಲಸ ಮಾಡಿದ್ರಿ. ಎಲ್ಲಾ ಕಾಲಕ್ಕೂ ಇದು ನಡೆಯಲ್ಲ ಅನ್ನೋದು ಈ ಸತ್ಯ ನಿಮಗೆ ಅರಿವಾಗಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ನೀವು ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸ್ತೇನೆ. ಮತ್ತೆ ಇಲ್ಲ ಸಲ್ಲದ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡಿದ ಕಾರಣಕ್ಕೆ ಅವರ ಕ್ಷಮೆಯಾಚನೆ ಮಾಡಿ ಅಂತ